ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನೋಡ್ಬೋದು ನಾನು ಸ್ಯಾರಿಯಲ್ಲಿ ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈವ್ನಿಂಗ್ ಈಗ ರೆಡಿಯಾಗಿ 3 ಫಂಕ್ಷನ್ಸ್ ಇದೆ. ಒಂದು ಯದುವೀರ್ ಅವರ ಟೀಚರ್ ಮಗಳದು ರಿಸೆಪ್ಷನ್ ಇದೆ, ಮತ್ತು ನಮ್ಮ ರಿಲೇಟಿವ್ ಒಬ್ರದ್ದಿದೆ, ಮತ್ತು ಇನ್ನೊಂದು ರಿಲೇಟಿವ್ದಿದೆ. 3 ಫಂಕ್ಷನ್ಸು, ಗೊತ್ತಿಲ್ಲ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಏನು ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಹೋಗೋಣ, ಎಲ್ಲನೂ ಮದುವೆನೇ, ರಿಸೆಪ್ಷನ್ನೇ. ಸೊ ಹೋಗೋಣ ಅಂತ ರೆಡಿಯಾಗಿ ಇವಾಗ 6:30 ಆಗಿದೆ, ಇವಾಗ ಬಿಡಬೇಕು. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಆಯಿತು ಅನಿಸುತ್ತೆ ಈ ಒಂದು ಸ್ಯಾರಿ ತೊಗೊಂಡು. ಸೊ ಅವಾಗ ತುಂಬ ಟ್ರೆಂಡಿ ಆಗಿತ್ತು ಇದು, 5000 ಚೇಂಜ್ ಏನೋ ಆವಾಗಲೇ. ಸೊ ಆಗ ತೊಗೊಂಡಿದ್ದು, ಇನ್ಸ್ಟಾಗ್ರಾಮ್ ಒಂದು ಪೇಜಿಂದ ತರಿಸಿದ್ದು. ಬಟ್ ಆವಾಗ ಬ್ಲೌಸ್ ಇವಾಗ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ನೋಡಿ, ಎಲ್ಲ ಫುಲ್ಲು ಲೂಸ್ ಆಗಿಬಿಟ್ಟಿದೆ. ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಲೂಸ್, ಇದೂ ಅಷ್ಟೇ ಫುಲ್ಲು ಲೂಸ್, ಹೀಗೆಲ್ಲ ನೋಡಿ ಎಲ್ಲ ಲೂಸ್ ಆಗಿದೆ. ಇವಾಗ ಟೈಮ್ ಬೇರೆ ಇಲ್ಲ ಹೋಗಿ ನಾನು ಟೈಲರ್ ಹತ್ರ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಬರೋಕ್ಕೆ. ಇಲ್ಲಿ ಅಂದ್ಬಿಟ್ಟು ಅದಕ್ಕೆ ಹಿಂದೆ ಎಲ್ಲ ಎತ್ಕೊಳ್ಳೋ ಥರ ಆಗಿದೆ. ಅದಕ್ಕಾಗಿ ನಾನು ಫ್ರೀ ಹೇರ್ಸ್ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಯಾವೆಲ್ಲ ಫಂಕ್ಷನ್ಗೆ ಹೋದ್ವಿ ಅಂತ ಈ 2 ದಿವಸದ ವ್ಲಾಗ್ನು ಈ ಒಂದು ವ್ಲಾಗಲ್ಲಿ ಬರುತ್ತೆ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ ಫಸ್ಟ್ ಲಾಂಗ್ ಔಟ್ಫಿಟ್ ತೋರಿಸೋಣ. ಎಸ್, ನೋಡಿ ಚೆನ್ನಾಗಿದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಕಾಣ್ತಾ ಇದೆ ಅಂತ. ಇನ್ನೂ ಸಣ್ಣ ಆಗಿಬಿಟ್ರೆ, ಇನ್ನೊಂದು 10 kg ಸಣ್ಣ ಆಗಿಬಿಟ್ರೆ ನೋಡಿ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ಲೈಟ್ ಪ್ರಾಬ್ಲಮ್, ಓಕೆ. ಆ್ಯಂಡ್ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕ್ಯಾಮ್ರಾಲಿ ಹೆವಿ ಅನಿಸ್ಬೋದು, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಸೆಟಲ್ಡ್ ಆಗಿದೆ. ಆ್ಯಂಡ್ ಸ್ವಲ್ಪ ಬ್ಲಷ್ ಜಾಸ್ತಿ ಹಾಕಿದ್ದೀನಿ. ಇಯರಿಂಗ್ಸ್, ಈ ಜುಮ್ಕ ಮತ್ತು ಈ ಇದು ಹಾಕ್ಕೊಂಡಿದ್ದೀನಿ. ಚೋಕರ್ ನನ್ನ ತಂಗಿ ಹತ್ರ ಇದೆ, ಸೊ ಅವಳು ಅಲ್ಲಿ ತೊಗೊಂಡು ಬರ್ತಾಳೆ. ಚೋಕರ್ ಹಾಕಿ ನೋಡ್ತೀನಿ. ಸೊ ಚೋಕರ್ ಚೆನ್ನಾಗಿ ಕಾಣಿಸಿದ್ರೆ ಚೋಕರೇ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಸಿಂಪಲಾಗಿದೆ ಸಾಕು ಅಂತ ಅಂದ್ಕೊಂಡೆ. ಆ್ಯಂಡ್ ದಟ್ಸ್ ಆಲ್. ಆಮೇಲೆ ಬ್ಯಾಂಗಲ್ ಹಾಕಿದ್ದೀನಿ ಈ ಥರ. ದಟ್ಸ್ ಆಲ್. ಯಾವಾಗ ಒಂದೇ ಥರ ಹಾಕ್ಕೊಳ್ಳೋದು, ಡಿಫ್ರೆಂಟಾಗಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಬಟ್ ಬ್ಯಾಕ್ ಟು ಸೇಮ್ ಸ್ಟೋರಿ, ಅದೇ ಸ್ಟೈಲೇ ಆಗುತ್ತೆ. ಹೇರ್ ಸ್ಟೈಲು ಅಷ್ಟೇ, ಎಷ್ಟೊಂದು ಸಲ ಚೇಂಜ್ ಮಾಡೋಣ ಅಂದ್ಕೊಳ್ತೀನಿ. ಬಟ್ ಬ್ಯಾಕ್ ಟು ಓಲ್ಡ್ ಅಂತ ನನಗೇನೋ ಇದೇ ಕಂಫರ್ಟಬಲ್, ಬೇಗ ಟಕ್ ಅಂತ ಹಾಕ್ಕೊಳೋಕ್ಕೆ. ಸೊ ಹಾಗಾಗಿ ನಮ್ಮ ಅತ್ತೆ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಸೊ ರೂಪೇಶ್ ಕಾರ್ನ ತೊಗೊಂಡು ಬರೋಷ್ಟರಲ್ಲಿ ನಾವು ಕೆಳಗಡೆ ಇರಬೇಕು. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯದುವೀರು ನಾನು ಸೇಮ್ ಹಾಕ್ಕೊಂಡಿದ್ದೀವಿ. ಅವ್ನು ರೆಡ್ ಟೀ ಶರ್ಟ್ ಹಾಕಿದ್ದಾನೆ, ನಾನು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನೂ ಕ್ಲೀನಾಗಿ ಪಿನ್ ಮಾಡಿಲ್ಲ, ನಮ್ಮ ಚಿಕ್ಕಮ್ಮ ಬಂದು ಕ್ಲೀನಾಗಿ ಪಿನ್ ಮಾಡಿಕೊಡ್ತಾರೆ ತಿರ್ಗಾ. ಬಟ್ ಚೆನ್ನಾಗಿದೆಯಾ ಸ್ಯಾರಿ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಫಸ್ಟು ಯದುವೀರ್ ಅವರ ಟೀಚರ್ ಮಗಳ ರಿಸೆಪ್ಷನ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಟೈಮ್ ಬೇರೆ ಆಗೋಗಿತ್ತು. ಸರಿ ಓಕೆ, ಅವ್ರಿಗೆ ನೆಕ್ಸ್ಟ್ ಯಾವಾಗಾದ್ರೂ ಸ್ಕೂಲ್ ಹತ್ರನೇ ಗಿಫ್ಟ್ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಾವು ಹೊರಟಿದ್ದು ಚಿಕ್ಕಬಳ್ಳಾಪುರಕ್ಕೆ. ಸೊ ಚಿಕ್ಕಬಳ್ಳಾಪುರದ ಹತ್ರ ಮಂಚನಹಳ್ಳಿ ಅಂತ ಇದೆ. ಸೊ ಅಲ್ಲಿಗೆ ಇವಾಗ ನಾವು ಮದುವೆಗೆ ಹೋಗ್ತಾ ಇರೋವಂಥದ್ದು. ಈ ಮದುವೆ ಬಂದುಬಿಟ್ಟು ಸಿಂಧು ಇವಾಗ ಮದುವೆ ಆಗ್ತಾ ಇದ್ದಾಳಲ್ವಾ. ಅಯ್ಯೋ, ನಾನು ಇನ್ನೂ ರಿವೀಲೇ ಮಾಡಿಲ್ಲ, ಹೇಳಿಬಿಟ್ಟೆ. ದಟ್ಸ್ ಓಕೆ. ಸೊ ಮುಂದೆ ಬರೋವಂಥ ವೀಡಿಯೋಸಲ್ಲಿ ಎಲ್ಲ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಅವರ ರಿಲೇಟಿವ್ ಮದುವೆಗೆ ಇವಾಗ ನಾವು ಹೋಗ್ತಾ ಇರೋದು. ಬನ್ನಿ ಹೋಗೋಣ, ನೋಡಿ ಫುಲ್ ವೀಡಿಯೋ ಹೇಗಿರುತ್ತೆ ಅಂತ. ಹಾಯ್ ಮಾಡ್ರೆ, ಇವಳು ನೋಡಿ, ಇವಳು ಎಷ್ಟು ಚೆನ್ನಾಗಿ ರೆಡಿ ಆಗೋಳೆ. ಯಾಕಂದರೆ ಇವಳು ಮದುವೆಗೆ ಹೋಗೋ ಮನೆ ಅವ್ರದ್ದು ಫಂಕ್ಷನ್ನು, ರಿಲೇಟಿವ್ದು, ಅದಕ್ಕೆ. ಹಾಯ್, ನಮ್ಮ ಪಿನ್ನಿ ನೋಡಿ ಫುಲ್ಲು ಮಿಂಚಿಂಗು. ನಂದು ಆಯ್ತು ಅವಾಗಲೇ. ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನಿಮ್ಮ ಜೊತೆ ಈ ಒಂದು ಪ್ರಾಡಕ್ಟ್ ಡೀಟೇಲ್ಸ್ನ ಶೇರ್ ಮಾಡೋಣ ಅಂದ್ಕೊಂಡೆ. ಪ್ರತಿಯೊಂದು ವೀಡಿಯೋಲ್ಲೂ ನಾನು ನಿಮಗೆ ಈ ಒಂದು ಅಗ್ಯಾರೋ ಎಗ್ ಬಾಯ್ಲರ್ ಕಮ್ ಸ್ಟೀಮರ್ ಡೀಟೇಲ್ಸ್ನ ಹೇಳ್ತಾನೆ ಇದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಇರಬೇಕಾಗಿರೋ ಅಂಥ ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ನಮಗೆ ಈ ಥರ ಒಂದು ಗ್ಲಾಸ್ ಲಿಡ್ ಕೊಟ್ಟಿರ್ತಾರೆ, ಜೊತೆಗೆ ಅಗ್ಯಾರೋ ಅಂತ ಹಾಕಿರೋವಂಥ ಈ ಥರ ಒಂದು ಏನಂತಾರೆ ಬೌಲ್ ಅಂತ ನಾನು ಹೇಳ್ಬೋದಲ್ವಾ. ಸೊ ಇದನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಮೆಜರಿಂಗ್ ಈ ಥರ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕೊಟ್ಟಿರ್ತಾರೆ. ಒಳಗಡೆ SS ಅಲ್ಲಿ ಮೇಕ್ ಮಾಡಿರ್ತಾರೆ. ಆಚೆಗಡೆ ಪ್ಲಾಸ್ಟಿಕ್ ಇರುತ್ತೆ, ಜೊತೆಗೆ ಹೀಟ್ನ ಕಂಟ್ರೋಲ್ ಮಾಡೋಕ್ಕೆ ಈ ಥರ ಕಂಟ್ರೋಲರ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಈ ಥರ ಸ್ವಿಚ್ ಹಾಕ್ಕೊಂಡು ಎಲೆಕ್ಟ್ರಿಕ್ ಆನ್ ಮಾಡ್ಕೊಳ್ಳೋದು
ಇದು ಕೂಡ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಅಲ್ಲಿರುವಂಥ ಸ್ಟೀಮರ್. ಸೊ ಇದ್ರಲ್ಲಿ ನಾವು ಏನೇ ವೆಜಿಟೇಬಲ್ಸು ಎಲ್ಲ ಸ್ಟೀಮ್ ಮಾಡ್ಕೊಳ್ಬೋದು. ಮೆಜರ್ಮೆಂಟ್ ಮಾಡೋಕ್ಕೆ ವಾಟರ್ ಬೌಲ್ ಕೊಟ್ಟಿರ್ತಾರೆ, ಜೊತೆಗೆ ಸ್ಟ್ಯಾಂಡ್ ಸ್ಟ್ಯಾಂಡು, ಅದಾದಮೇಲೆ ಈ ಥರ ಎಗ್ನ ಇಡೋಕ್ಕೆ ಎಗ್ ಟ್ರೇ ಕೂಡ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಕೂಡ ಇದು ಒಂದರಲ್ಲೇ ಬಂದಿರುತ್ತೆ. ಸೊ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಇದರಲ್ಲಿ ಮ್ಯಾಗಿ, ಪಾಸ್ತಾ ಮತ್ತು ಕಾಫಿ, ಟೀ ಎಲ್ಲ ಮಾಡ್ಬೋದು. ಸೊ ನಾನಿವತ್ತು ನಿಮಗೆ ರೈಸ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಮಗೆ ಗೊತ್ತು, ಗ್ಯಾಸ್ ಅಂದರೆ ನಮಗೆ ಸಿಲಿಂಡರ್ ಸಿಗೋದು ತುಂಬಾ ಕಷ್ಟ ಆಗಿದೆ. ಆಮೇಲೆ ರೇಟ್ಸ್ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಸೊ ಇದೊಂದು ತೊಗೊಂಡ್ಬಿಟ್ರೆ ನೋಡಿ ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಕಪ್ ಆಫ್ ರೈಸ್ನ ತೊಗೊಂಡಿದ್ದೀನಿ, ಅಂದರೆ ಅಕ್ಕಿನ ತೊಗೊಂಡಿದ್ದೀನಿ, ವಾಶ್ ಮಾಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಬೌಲ್ ಒಳಗಡೆ ಹಾಕ್ತಾಯಿದ್ದೀನಿ. ಜೊತೆಗೆ 1 ಕಪ್ ರೈಸ್ ತೊಗೊಂಡ್ರೆ ನಿಮಗೆ ಗೊತ್ತಲ್ಲ ಮೆಜರಿಂಗ್ 2 ಕಪ್ಸ್ ಆಫ್ ವಾಟರ್ನ ತೊಗೋಬೇಕು. ಸೊ ಅದನ್ನು ನಾನು ವಾಟರ್ನ ಹಾಕಿ ಈಗ ಸ್ವಿಚ್ನ ಆನ್ ಮಾಡಿಬಿಟ್ಟು ಬಿಡ್ತಾಯಿದ್ದೀನಿ. ಸೊ ನೋಡೋಣ ಇವತ್ತು ಇದರಲ್ಲಿ ರೈಸ್ ಹೇಗಾಗುತ್ತೆ ಅಂತ. ಸೊ ನೀವೇನಾದರೂ ಹಾಸ್ಟೆಲ್ಸಲ್ಲಿ ಅಥವಾ ಪಿ ಜಿಸಲ್ಲಿದ್ದರೆ ನೀವು ಇದೊಂದು ಪ್ರಾಡಕ್ಟ್ನ ತೊಗೊಂಡು ಇಟ್ಕೊಂಡ್ಬಿಟ್ರೆ ನೋಡಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸೊ ರೈಸ್ ಕೂಡ ಕುಕ್ ಮಾಡ್ಕೊಬೋದು. ಮನೇಲಿ ನೀವು ಉಪ್ಪಿನಕಾಯಿ ಆ ಥರ ತೊಗೊಂಡೋಗ್ಬಿಟ್ರೆ ಅಥವಾ ಪುಳಿಯೋಗರೆ ಅದೆಲ್ಲ ಕೂಡ ಇದರಲ್ಲಿ ಮಾಡ್ಬೋದು. ಸೊ ಮುಂದೆ ಬರೋವಂಥ ವೀಡಿಯೋಸಲ್ಲಿ ನಾನು ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಇವಾಗ ನಾನು ಹಾಕಿ ಇಟ್ಟಿದ್ದೀನಿ. 5 ಮಿನಿಟ್ಸ್ ಆಗೋಷ್ಟರಲ್ಲಿ ಹೇಗೆ ರೈಸ್ ಬಾಯ್ಲ್ ಆಗಿ ಕುಕ್ ಆಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ನೀವು ಡಿಸಾನೋ, ಪಾಸ್ತಾ ಲೀಶಿಯಸ್ ಪೆನ್ನಿ ಅಂದರೆ ಪಾಸ್ತಾ ಕೂಡ ಕುಕ್ ಮಾಡ್ಬೋದು. ಸೊ ಇದೇನಪ್ಪ ಅಂತ ಅಂದರೆ ವೀಟಲ್ಲಿ ಮಾಡಿರೋದು, ತುಂಬಾ ಒಳ್ಳೆಯದು. ಸೋರ್ಸ್ ಆಫ್ ಪ್ರೋಟೀನ್ ಜಾಸ್ತಿ, ಕೊಲೆಸ್ಟ್ರಾಲ್ ಇರಲ್ಲ, ತುಂಬಾ ಹೆಲ್ದಿ ಇದು. ಸೊ ಇದನ್ನು ಬೇಕಾದರೂ ನೀವು ಕುಕ್ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ರೈಸ್ 5 ಮಿನಿಟ್ಸಲ್ಲಿ ಕುಕ್ ಆಗಿಬಿಟ್ಟಿದೆ. ಸೊ ನೀವು ಕೂಡ ಇದನ್ನು ತೊಗೊಳ್ಬೋದು. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ಕೂಡ ಅವೈಲಬಲ್ ಇದೆ, ಹೋಗಿ ಪರ್ಚೇಸ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಸೌಂದರ್ಯ ಇವಾಗ ಮದುವೆ ವ್ಲಾಗ್ ತೋರಿಸ್ತಾ ಇದ್ಲು, ಇದು ಯಾವುದು ಆಟೋಲ್ಲಿ ಹೋಗೋ ವ್ಲಾಗ್ ತೋರಿಸ್ತಾ ಇದ್ದಾಳೆ ಅಂತ. ಸೊ ನಾವು ಮದುವೆಯಲ್ಲಿ ಅಷ್ಟೇ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಿದ್ದು ಫ್ರೆಂಡ್ಸ್, ನಾನು ಮರ್ತುಬಿಟ್ಟೆ. ಅದಾದಮೇಲೆ ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದು ತುಂಬಾ ಲೇಟ್ ಆಗಿತ್ತು. ಸೊ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಇವಾಗ ರೆಡಿಯಾಗಿ ನಾನು ಹೊರಟಿದ್ದೀನಿ ಕೆಲಸಕ್ಕೆ. ಸೊ ನೋಡ್ಬೋದು ಆಟೋಲ್ಲಿ ಹೋಗ್ತಾ ಇದ್ದೀನಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರೋವಂಥದ್ದು. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗೆಯೇ ರೋಡಂತೂ ತುಂಬಾ ಖರಾಬಾಗಿತ್ತು. ಇನ್ನೇನು ಮಾಡೋದು, ನಾವು ವರ್ಕ್ ಮಾಡಲೇಬೇಕು. ದಿನ ಕೂಲಿ ಅಂತಲೇ ಹೇಳ್ಬೋದು, ನಾವು ಕೂಡ ಕೂಲಿಯವರೇ. ಸೊ ಇವಾಗ ನಾನು ಸೈಟ್ಗೆ ಹೋಗ್ತಾ ಇದ್ದೀನಿ, ಸರ್ಜಾಪುರಕ್ಕೆ. ಹಾಗೆಯೇ ಎಷ್ಟೊಂದು ಜನ ಕೇಳ್ತಾಯಿದ್ರಿ, ಸಿಂಧುಗೆ ಮದುವೆ ಫಿಕ್ಸ್ ಆಯಿತಾ ಅಂತ. ಎಸ್, ಅವಳಿಗೆ ಮದುವೆ ಫಿಕ್ಸ್ ಆಗಿದೆ. ನಾನು ಮುಂದೆ ಅಂದರೆ ಮೇ ಬಿ ನೆಕ್ಸ್ಟ್ ವೀಕಿಂದ ಆ ಒಂದು ಸೀರೀಸ್ನ ಶುರು ಮಾಡ್ತೀನಿ. ಸೊ ಯಾರು, ಯಾವಾಗ ಫಿಕ್ಸ್ ಆಯಿತು, ಯಾವಾಗ ಮಾಡ್ತೀವಿ, ಏನು ಎತ್ತ ಅಂತ ಎಲ್ಲ ಅವಳನ್ನ, ಹಾಗೆಯೇ ನಾನು ಸಡನ್ನಾಗಿ ಎಲ್ಲ ವ್ಲಾಗ್ಸ್ನೂ ಹಾಕೋಕ್ಕಾಗಲ್ಲ. ಬಿಕಾಸ್ ಇದು ಇವಾಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗ್ತಾಯಿದೆ. ನನ್ನ ತಂಗಿ ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ನನ್ನ ತಂಗಿ ಏನು ಅಂತ ನನಗೆ ಗೊತ್ತು. ಬಟ್ ಇವಾಗ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗ್ತಿರೋರು ಏನು, ಅವ್ರಿಗೆ ಇಷ್ಟನಾ ಇಲ್ವಾ, ಅದೆಲ್ಲ ಕೂಡ ನಾನು ತಿಳ್ಕೊಳ್ಬೇಕಾಗತ್ತೆ. ಸಡನ್ನಾಗಿ ಹಾಕ್ಲಿಕ್ಕಾಗಲ್ಲ. ಸೊ ಶೀಘ್ರದಲ್ಲೇ ಅದನ್ನು ಎಲ್ಲ ರಿವೀಲ್ ಮಾಡ್ತೀನಿ. ಸೊ ಯಾರು ಆ ಹುಡುಗ, ಏನು ಮಾಡ್ಕೊಂಡಿದ್ದಾನೆ, ನಮ್ಗೆ ಹೇಗೆ ಪರಿಚಯ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೈಟ್ಗೆ ರೀಚ್ ಆಗಿಬಿಟ್ಟೆ. ಸೊ ಈ ಒಂದು ಪೊಸಿಷನಲ್ಲಿದೆ ಈ ಸೈಟು. ಸೊ ಇನ್ನೊಂದು ಸೈಟು ಹ್ಯಾಂಡ್ ಓವರ್ ಮಾಡಬೇಕು. ಸೊ ಅಲ್ಲಿ ಜಲ್ದಿ ಕೆಲಸ ಆಗ್ತಾಯಿದೆ. ಹಿಂದೆಗಡೆನ ನೋಡಿ ಪ್ರೆಸ್ಟೀಜ್ ಸಿಟಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇದೊಂಥರ ನೋಡೋಕ್ಕೆ ಖುಷಿ. ಬಟ್ ಏನೇ ಹೇಳಿ, ಬಟ್ ಈ ಮನೆಯವ್ರಿಗೆ ಅಷ್ಟು ಪ್ರೈವಸಿ ಇರಲ್ಲ ಅಂತ ನನಗನ್ನಿಸ್ತು. ಬಾಲ್ಕನಿ ಎಲ್ಲ ದೊಡ್ಡದಾಗಿ ಕೊಟ್ಟಿದ್ದೀವಿ, ಟೆರೇಸ್ ಅಷ್ಟು ಚೆನ್ನಾಗಿದೆ, ಬಟ್ ಅಷ್ಟು ಯೂಟಿಲೈಸ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿಂದ ಪಕ್ಕದಲ್ಲಿ ಇನ್ನೂ ಒಂದು ಸೈಟ್ ನಡೀತಾ ಇದೆ, ಅದು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಸೊ ಇವತ್ತು ಕಾಟ್ಗೆ ಫೋಮ್ ಎಲ್ಲ ಹಾಕಕ್ಕೆ ಬಂದಿದ್ದರು. ಸೊ ಅದೆಲ್ಲ ಕೂಡ ನಡೀತಾಯಿತ್ತು. ಜೊತೆಗೆ ಸ್ವಾತಿ ಅವರು ಕೂಡ ವಿಸಿಟ್ ಮಾಡಿದರು ಸೈಟ್. ಸೊ ಅವಳು ವ್ಲಾಗಲ್ಲೇ ಹೇಳ್ತಾಳೆ ಯಾಕೆ ಬಂದಿದ್ಲು ಏನು ಅಂತೆಲ್ಲ, ಅದರಲ್ಲೇ ನೋಡಿ. ಅದಾದಮೇಲೆ ಇವತ್ತು ನಾನು ವಾಶ್ರೂಮಲ್ಲಿ ಬಾತ್ ಟಬ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಈ ಥರ ಬಸಾಸಿ ಟೈಲ್ಸ್ ಅಂತೀವಿ, ಇದನ್ನು ಬಸಾಸಿ ಟೈಲ್ಸ್ ಅಂತ. ಸೊ ನೀವು ನೋಡ್ಬೋದು ಪೂಲ್ ಏರಿಯಾಸಲ್ಲಿ ಫ್ಲೋರಿಂಗ್ಗೆ ಈ ಥರದನ್ನು ಯೂಸ್ ಮಾಡಿರ್ತಾರೆ. ಸೊ ಅದನ್ನು ಬಾತ್ ಟಬ್ಬು ನಾವು ನಮ್ಮ ಲೇಬರ್ಸ್ ಹತ್ರನೇ ಮಾಡಿಸಿದ್ದೀವಿ. ಇದು ಹ್ಯಾಂಡ್ ಮೇಡ್ ಬಾತ್ ಟಬ್ಬು. ಸೊ ಇದಕ್ಕೆ ಕೂತ್ಕೊಂಡು ಅಂತ ಅಂದರೆ ರಿಲ್ಯಾಕ್ಸ್ ಮಲ್ಕೊಂಡು ರಿಲ್ಯಾಕ್ಸ್ ಆಗೋ ಥರ ಕ್ರಿಯೇಟ್ ಮಾಡ್ತಾಯಿದ್ವಿ. ನೋಡ್ಬೋದು ಸ್ವಾತಿ ಬಂದು ಎಲ್ಲ ನೋಡ್ತಾಯಿದ್ಲು, ಫುಲ್ ಖುಷಿ ಪಟ್ಲು. ಸೊ ಅವಳ ವ್ಲಾಗಲ್ಲಿ ಹೇಳ್ತಾಳೆ ಯಾಕೆ ಬಂದಿದ್ಲು ಏನು ಎತ್ತಾಕತ್ತೆ ಅಂದ್ಬಿಟ್ಟು. ಸೊ ನೋಡಿ ವೆಯ್ಟ್ ಮಾಡ್ತಾರೆ ಸ್ವಾತಿ ವ್ಲಾಗಿಗೋಸ್ಕರನೂ ಕೂಡ. ಸೊ ಇದೆಲ್ಲ ಆದಮೇಲೆ ಅವರು ಹೊರಟರು.
ನಾನು ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ. ಸೊ 3 ಗಂಟೆ ಆಗೋಯ್ತು. ತಿರ್ಗಾ ಸೈಟ್ ಒಳಗಡೆ ಬಂದು ನೋಡಿದೆ, ಈ ಥರ ಹ್ಯಾಂಗಿಂಗ್ ಲೈಟ್ಸ್ ಫಿಕ್ಸ್ ಮಾಡಿಸ್ಬೇಕಾಗಿತ್ತು. ಸೊ ಅದೆಲ್ಲ ಫಿಕ್ಸ್ ಮಾಡ್ತಾಯಿದ್ರು. ಸೊ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಈ ಕಂಡೀಷನಲ್ಲಿದೆ ಸೈಟ್. ಹೆಂಗೋ ಸಾಧಿಸ್ಬಿಟ್ರಿ ಅಮರ್ ಸರ್, ಜುಗಾಡ್ ಮಾಡಿ ಏನೋ ಮಾಡಿದ್ಬಿಟ್ರಿ ಅತ್ತ. करो करो चालू, ऑन करो लाइट्स. ಹೇಳಿ ಫ್ರೆಂಡ್ಸ್, ವೆಸ್ಟ್ ಫೇಸಿಂಗ್ ಪ್ಲಾಟ್ದು ಇದ್ದೇ ನೋಡಿ ಅಡ್ವಾಂಟೇಜ್. ಏನು ಮಸ್ತಾಗಿ ಸನ್ಸೆಟ್ ಆಗ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮನೆ ಒಳಗಡೆ ಹೋಗೋಣ, ಏನು ಮಾಡ್ತವ್ರೆ ನೋಡೋಣ. ನಮ್ಮ ಕೆಲಸದ ಅಂಟಿ ಬಂದವ್ರು ಇವತ್ತು. ಸೌಂಡ್ ಬರ್ತೈತೆ ಆಚೆ. ఆంటీ ఇల్లెంత పాజిటివ్గా ఉంది. థ్యాంక్స్ ఆంటీ, క్లీన్ చేసిండారు బాగా, ఫుల్ క్లీన్. ಸೊ ಸ್ವೀಟ್ ಆಂಟಿ మీరు. ನನ್ನ ಸೈಟಿಂದ ಮನೆಗೆ ಬಂದೆ, ಬರೋಷ್ಟರಲ್ಲಿ ಕೆಲಸದ ಆಂಟಿ ಎಲ್ಲ ಕ್ಲೀನ್ ಮಾಡಿದ್ರು. ನಮ್ಮ ಅತ್ತೆ ಎಲ್ಲ ಅಡುಗೆ ಮಾಡಿದ್ರು. ಅವ್ರ ಹತ್ರನೇ ತಲೆಗೆ ಎಣ್ಣೆ ಇಟ್ಕೊಂಬಿಟ್ಟೆ. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಎಷ್ಟು ನೋವ್ತಾ ಇದೆ ಅಂದರೆ ಯಪ್ಪ, ಸುಸ್ತು, ಟಯರ್ಡ್ ಅನಿಸ್ತದೆ. ಇವತ್ತು ಯಾಕೋ ಗೊತ್ತಿಲ್ಲ, ಇಷ್ಟೊಂದು ಟಯರ್ಡ್ ಅನಿಸ್ತದೆ. ಆ್ಯಂಡ್ ಇನ್ನೇನೇ ರೇಷನ್ ತಂದಿರೋದೆಲ್ಲ ಅಲ್ಲೇ ಇದೆ. ಇವತ್ತು ಸ್ವಾತಿ ಅವ್ರು ಬಂದಿದ್ರು, ಏನೋ ಕೆಲಸ ಆಯ್ತಂತ ಅಲ್ಲೇ ಬಂದಿದ್ರು. ಹಂಗೆ ಮೀಟಾಗಿ ಬಂದಿದ್ರು. ಹಂಗೆ ನಮ್ಮ ಸೈಟೆಲ್ಲ ತೋರಿಸ್ದೆ. ಖುಷಿ ಆಯಿತು ಅವ್ರಿಗೂ, ನನಗೂ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. ಅದಾದಮೇಲೆ ಇತ್ತು ಫ್ರೆಂಡ್ಸ್, ನಾಳೆ ಪೂರ್ತಿ ಡೀಪ್ ಕ್ಲೀನಿಂಗು. ನಾಡಿದ್ದು ಬಿಲ್ಡಿಂಗ್ ಹ್ಯಾಂಡ್ ಓವರು. ಕರೆಕ್ಟಾಗಿ 1 year 7 months ಅನಿಸುತ್ತೆ. ನಿಖಿತಾ ಕಿಚನ್ಸ್ ಅವರು ಶುರು ಮಾಡಿದ್ರಲ್ಲ, ಆ ಟೈಮ್ಗೆ ಶುರು ಮಾಡಿದ್ದು ಬಿಲ್ಡಿಂಗು. ಫೈನಲಿ ಕಂಪ್ಲೀಟ್ ಆಗ್ತದೆ. ನಾಳೆ ತೋರಿಸ್ತೀನಿ. ಯಾಕಿದ್ದೀನಿ ಹೇಳಿದೆ ಅಂದರೆ, ಆ ಟೈಮ್ ಅಂದರೆ ಎಕ್ಸ್ಕವೇಷನ್ ಮಾಡೋ ಟೈಮಲ್ಲೇ ನಿಖಿತಕ್ಕ ನಂಗೆ ಕಾಲ್ ಮಾಡಿ ವಾಸ್ತುದು ಎಲ್ಲ ಕೇಳೋರು. ಸೊ ಅದಕ್ಕೆ ನೆನಪಿತ್ತು. ಹಾಗಾಗಿ ಇವಾಗ ಜಸ್ಟ್ ಅವ್ರದ್ದು ವ್ಲಾಗ್ಸ್ ನೋಡಿದೆ, ಅದಕ್ಕೆ ಹೇಳಿದೆ ಅಷ್ಟೇ. ಆ್ಯಂಡ್ ಕೆಲವೊಂದು ನಮ್ಮ ಅತ್ತೆ ಕಿಚನ್ ಒಳಗಡೆ ಇಡೋವಂಥದ್ದೆಲ್ಲ ಎತ್ತಿಟ್ಟಿದ್ದಾರೆ. ಇಲ್ಲಿರೋದೆಲ್ಲ ನಾನೇ ಎತ್ತಿಡಬೇಕಾಗಿರೋವಂಥದ್ದು. ಡಿಯೋಡ್ರೆಂಟ್ಸು, ನಂದು ಸ್ಯಾನಿಟ್ರಿ ಪ್ಯಾಡ್ಸು, ಅದು ಸೋಪ್ಸು, ಲಿಕ್ವಿಡ್ಸು ಎಲ್ಲ ಇಷ್ಟು. ಆ್ಯಂಡ್ ರೂಪೇಶ್ ಈಗ ಎಗ್ ತರಕ್ಕೆ ಹೋಗಿದ್ದಾರೆ. ಬಾಯ್ಲ್ ಮಾಡಿ ಎಗ್ಗು ಬುಜ್ಜಿನೋ ಬಾಯ್ಲೋ ಏನೋ ಮಾಡ್ತಾರೆ. ಅದನ್ನು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ನಾಳೆ ವೀಡಿಯೋಗೆ ಇವತ್ತು ನಾನು ಎಡಿಟ್ ಮಾಡಬೇಕು. ಸೊ ಸೋಮವಾರ ಅಲ್ಲ, ಸಿಕ್ಕಾಪಟ್ಟೆ ಕೆಲಸ ಫ್ರೆಂಡ್ಸ್, ಸಿಕ್ಕಾಪಟ್ಟೆ. ಪ್ಲೀಸ್ ನನ್ನ ಫೇಸ್ನ ಬೇರ್ ಮಾಡಿ, ದಯವಿಟ್ಟು ಆ ಸೌಂಡನ್ನು ಬೇರ್ ಮಾಡಿ. ಹೆಂಗೆ ಟ್ಯಾನ್ ಆಗಿಬಿಟ್ಟಿದ್ದೀನಿ ನೋಡಿ ಬಿಸಿಲಲ್ಲಿ ಇದ್ದು. ಇದು ಇವತ್ತು ಸ್ವಾತಿ ಕೇಳ್ತಾಯಿದ್ರು, ಹೆಂಗೆ ನೀನು ಕೆಲಸ ಮಾಡ್ತೀಯ ಇಷ್ಟು ಬಿಸಿಲಲ್ಲಿ ಅಂತ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹಾಗಾಗಿ ಬನ್ನಿ ಇವಾಗ ರೂಪೇಶ್ ನೋಡಿ ಇಲ್ಲಿ ಏನೋ ಮಾಡ್ತಾವ್ರೆ. ಅಪ್ಪ ಹಾಯ್ ರೂಪೇಶ್. ಹಾಯ್ ರೂಪೇಶ್, ಏನು ಮಾಡ್ತಾಯಿದ್ಯಾ? ನನಗೇನೋ ರೆಸಿಪಿ ಮಾಡ್ತಾಯಿದ್ದ ಅನ್ನೋ ಥರ ಇದೆ. ಏನು ಸಮಾಚಾರ, ಹೆಂಗಿತ್ತು ಇವತ್ತು ಆಫೀಸು? ಆಲ್ ಗುಡ್? ಫುಲ್ ಬ್ಯುಸಿ. ನನಗಿವತ್ತು ಬೆಂಡು ಬ್ರೇಕು ಎಲ್ಲನೂ ಹತ್ತಿ ಇಳ್ದು ಎಷ್ಟು ಸಲಿ ಗೊತ್ತಾ, ಕಾಲೆಲ್ಲ ಊತ ಬಂದ್ಬಿಟ್ಟಿದೆ. ನೋಡು. ಹಾಂ, ಏನು ಬರ್ನ್ ಆಗುತ್ತೆ ಏನೋ. ಸ್ವಾತಿ ಬಂದಿದ್ರು ಇವತ್ತು ಸೈಟ್ ಹತ್ರ. ಫ್ರೆಂಡ್ಸ್, ಮತ್ತು ಆಮ್ಲೆಟ್ ಹಾಕ್ಕೊಟ್ಟಿದ್ದಾರೆ. ಸೊ ಇವತ್ತು ಊಟ ಇದೆ. ಬೇಳೆ ಸಾಂಬಾರು ಮಾಡಿದ್ರು, ಬೇಡ ಅಂತ ಅಂದೆ. ಸೊ ಲೇಟ್ ಆಗಿಬಿಡ್ತು. ಈ ಒಂದು ಆಮ್ಲೆಟ್ ತಿಂದ್ಬಿಟ್ಟು ನಾನು ವೀಡಿಯೋ ಎಡಿಟ್ ಮಾಡೋದಿದೆ, ಅದನ್ನೆಲ್ಲ ಮುಗಿಸಿ ನಾಳೆಗೆ ಅಪ್ಲೋಡ್ಗೆಲ್ಲ ರೆಡಿ ಮಾಡಿ ತಮ್ನೇಲ್ಗೆಲ್ಲ ಕಳಿಸಿ ಅಷ್ಟೇ. ಇವತ್ತಿನ ಡೇ ಹೀಗಿರುತ್ತೆ. ನೀವೆಲ್ಲ ಏನು ತಿಂದ್ರಿ, ಊಟ ಮಾಡಿದ್ರಾ? ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.